ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚಮನೋ ಜವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಭಗವಂತನ ಅನುಗ್ರಹದಿಂದ ಗುರುವಿನ ಪರಿವರ್ತನೆಯಾಗಿದೆ ನೋಡಿ, ಬಹಳ ಮುಖ್ಯವಾಗಿ. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಧನುರಾಶಿಯವರಿಗೆ ಏನೇನು ಶುಭಾಶುಭ ಫಲಗಳು ಎಂಬುದನ್ನು ಗಮನಿಸೋಣ. ಯಾಕಂದರೆ ಧನುರಾಶಿಗೆ ಸಪ್ತಮದಲ್ಲಿರುವಂತಹ ಗುರು ಅಷ್ಟಮ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಜೂನ್ 1ನೇ ತಾರೀಕು ಅನಂತರದಲ್ಲಿ ಆ ಗುರು ಏನೇನು ಶುಭಾಶುಭ ಫಲಗಳನ್ನು ಉಂಟು ಮಾಡಬಹುದು ಎಂಬುದನ್ನು ಕೂಡ ನಾವು ಗಮನಿಸೋಣ. ಅದರ ಜೊತೆಗೆ ನಕ್ಷತ್ರಗಳು ಯಾವ್ಯಾವುದು ಅಂತಂದರೆ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಮೂಲ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಗ್ರಹಸ್ಥಿತಿ ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥ ರಾಶಿಯಲ್ಲಿ ಶನೇಶ್ವರನು, ಪಂಚಮ ರಾಶಿಯಲ್ಲಿ ಕುಜನು, ಹಾಗೆ ಸಪ್ತಮ ರಾಶಿಯಲ್ಲಿ ರವಿ ಬುಧರು, ಅಷ್ಟಮ ರಾಶಿಯಲ್ಲಿ ಗುರು ಮತ್ತು ಶುಕ್ರರು, ಹಾಗೆ ನವಮ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಒಟ್ಟಿನಲ್ಲಿ ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶ್ಯಾಧಿಪತಿ ಗುರು ಅಷ್ಟಮ ರಾಶಿಯಲ್ಲಿದ್ದಾನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾದಂಥದ್ದು ಚತುರ್ಥ ರಾಶಿಯಲ್ಲಿ ಶನೇಶ್ವರ, ಪಂಚಮ ರಾಶಿಯಲ್ಲಿ ಕುಜ, ಹೀಗೆಲ್ಲ ಸಪ್ತಮ ರಾಶಿಯಲ್ಲಿ ರವಿ ಬುಧರಿದ್ದಾರೆ. ಇವೆಲ್ಲ ಗ್ರಹಸ್ಥಿತಿ ಇದೆ ನಿಮಗೆ. ಇದು 1ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ಅಧಿಕ ಜ್ಯೇಷ್ಠ ಮಾಸ. ಅಧಿಕ ಜ್ಯೇಷ್ಠ ಮಾಸ ಅಂತಂದರೆ ನಿಮಗೆ ಹಿಂದಿನ ತಿಂಗಳ ಹಾಗೆ ಒಂದು ಆದಷ್ಟು ದೇವತಾ ಆರಾಧನೆ, ಅರ್ಚನೆ, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 4ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 11ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ, 12ನೇ ತಾರೀಕಿಗೆ ಮಹಾಪ್ರದೋಷ, 13ಕ್ಕೆ ಮಾಸ ಶಿವರಾತ್ರಿ, 15ಕ್ಕೆ ಸಂಕ್ರಾಂತಿಯೂ ಕೂಡ ಇದೆ. ಇನ್ನು 16ನೇ ತಾರೀಕು ಅನಂತರದಲ್ಲಿ ಬಹಳ ಮುಖ್ಯವಾಗಿ ನಿಜ ಜ್ಯೇಷ್ಠ ಮಾಸ ಅಂಥೇಳಿ. ನಿಜ ಜ್ಯೇಷ್ಠ ಮಾಸ ಅಂತಂದರೆ ನಿಮಗೆ ಗೊತ್ತಿದೆಯಲ್ಲ, ಈ ಜ್ಯೇಷ್ಠ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ನಿಜ ಜ್ಯೇಷ್ಠ ಬಹಳ ಒಳ್ಳೆಯದು. 16ನೇ ತಾರೀಕಿಗೆ ಚಂದ್ರ ದರ್ಶನ, 25ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ, 27ನೇ ತಾರೀಕು ಶನಿ ಪ್ರದೋಷ, 29 ಭೂಮಿ ಹುಣ್ಣಿಮೆ. ಹೀಗೆ ಒಂದಂತಕ್ಕೆ 16ನೇ ತಾರೀಕು ಅನಂತರ ಏನಾದರೂ ಗೃಹ ಪ್ರವೇಶ, ಉಪನಯನ, ಹುಡುಗ ಹುಡುಗಿ ನೋಡುವಂಥದ್ದು, ಎಂಗೇಜ್ಮೆಂಟ್ ಮಾಡುವಂಥದ್ದು, ಹೀಗೆ ಒಳ್ಳೆಯ ಕೆಲಸಕ್ಕೆ ಅವಕಾಶಗಳಿದೆ. ಪ್ರಯತ್ನವನ್ನು ಮಾಡಿಕೊಳ್ಳಿ. ನೋಡಿ, 24ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, ಚಿತ್ತಾ ನಕ್ಷತ್ರ ದಶಮಿ. ಹಾಗೆ 26ನೇ ತಾರೀಕು ಶುಕ್ರವಾರ ಚೆನ್ನಾಗಿದೆ. 24, 26 2 ದಿವಸ ಬಹಳ ಉತ್ತಮವಾದಂಥ ದಿವಸ ಎಂಬುದನ್ನು ಕೂಡ ನಾವು ಗಮನಿಸ್ಬೋದು. ಅದು ಸಾಮಾನ್ಯವಾಗಿ ನಾವು ನೋಡಿ ಹೇಳುವಂಥದ್ದು. ಇದಕ್ಕಿಂತನೂ ಕೂಡ ವಿಂಶತಿ ದೋಷಾಹ ಅಂಥೇಳಿ ಹೇಳ್ತದೆ ಶಾಸ್ತ್ರಗಳಲ್ಲಿ. ಇದನ್ನು ಹೊರತುಪಡಿಸಿ 20 ದೋಷವನ್ನು ಬಿಟ್ಟು ನಾವು ಮುಹೂರ್ತಗಳನ್ನು ಇಡಬೇಕು ಹೇಳುವಂಥದ್ದು. ಯಾಕಂದರೆ ಮುಹೂರ್ತಗಳನ್ನು ನೋಡಬೇಕು ಅಂತಂದರೆ ತಾರಾಬಲ, ಚಂದ್ರಬಲ, ಅದರ ಜೊತೆಗೆ ಗ್ರಹಸ್ಥಿತಿ, ಲಗ್ನ, ಹೀಗೆಲ್ಲವನ್ನು ಕೂಡ ನೋಡಿ ಒಂದು ಬಹಳ ಉತ್ತಮವಾದಂಥ ಮುಹೂರ್ತವನ್ನು ಹುಡುಕಬೇಕು. ಮುಹೂರ್ತ ಹುಡುಕುವಾಗ ಸ್ವಲ್ಪ ಸಮಯವೂ ಕೂಡ ಬೇಕಾಗುತ್ತೆ. ಅಷ್ಟು ಬೇಗನೆ ಗಾಬರಿಯಲ್ಲಿ ಮುಹೂರ್ತ ಆಗೋದಿಲ್ಲ. ನಾನು ಹೇಳುವಂಥದ್ದು ಪ್ರತಿ ತಿಂಗಳು ಕೂಡ ಒಂದು ಸಾಮಾನ್ಯವಾದಂಥ ಮುಹೂರ್ತ ಮತ್ತು ಸಾಮಾನ್ಯವಾದ ನಕ್ಷತ್ರ ಪರಿಹಾರಗಳು, ಇದನ್ನು ಆದಷ್ಟು ನಿಮಗೆ ಹೇಳ್ತಾ ಬಂದಿದ್ದೇನೆ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ಲು ಹೀಗೆ ನಡೀತಾ ಇದೆ, ನಡೆಸ್ತಾ ಇದ್ದೀರಿ. ಯಾಕಂದರೆ ನಾವೇನೂ ಇಲ್ಲ, ನಾವು ವಿಡಿಯೋ ಮಾಡೋದು, ಹಾಗೆ ನಮ್ಮವರು ಅಪ್ಲೋಡ್ ಮಾಡ್ತಾರೆ, ಎಡಿಟಿಂಗ್ ಮಾಡ್ತಾರೆ. ಹಾಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬಹಳ ಮುಖ್ಯವಾಗಿ. ನೋಡಿ, ಏನಾಗಿದೆ ಈ ಧನುರಾಶಿಯವರಿಗೆ ಅಂತಂದರೆ, ಒಂದು ಹಂತಕ್ಕೆ ಮನಸ್ಸಿನ ಸಂಬಂಧವಾದಂಥ ತೊಂದರೆಗಳು, ಡಿಪ್ರೆಷನ್ ಆಗುವಂಥದ್ದು, ಚಿಂತೆ ಆಗುವಂಥದ್ದು, ಉದ್ಯೋಗ ಕಳ್ಕೊಳ್ಳುವಂಥದ್ದು, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಅನುಕೂಲ ಇರುತ್ತೆ ಅಂದರೆ ಅಷ್ಟೊತ್ತಿಗೆ ಏನೋ ಯಾವುದೋ ಒಂದು ಅಡ್ಡ ಬರುವಂಥದ್ದು. ಅದೇ ಹೇಳ್ತಾರಲ್ಲ, ಹೋಗ್ತಾ ಇದ್ದೇವೆ ದಾರಿಗೆ ಬೇಕು ಅಡ್ಡ ಬಂತು, ಈ ಕಡೆ ಹೋಗಬೇಕೋ ಬಿಡಬೇಕೋ ಹೇಳುವಂತಹ ಒಂದು ದ್ವಂದ್ವ ಸ್ವಭಾವ ಆಗುತ್ತೆ. ಹಾಗೆ ಜೀವನದಲ್ಲಿ ಸ್ವಲ್ಪ ಚಿಂತೆ, ಟೆನ್ಷನ್ ಬರ್ತಾ ಇದೆ. ಇಂದೆಲ್ಲ 7.5 ಶನಿ ಇದ್ದಾಗ ಹಾಗೆ ಆಗಿತ್ತು. ಆದರೆ ಇವಾಗ ಮನಸ್ಸಿನ ಸಮಸ್ಯೆಗಳು, ಕೆಲಸದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಹಳಷ್ಟು ಈ ಧನುರಾಶಿಯವರಿಗೆ ಇಕ್ಕಟ್ಟು ಬರ್ತಾ ಇದೆ. ಬಹಳ ಜಾತಕವನ್ನು ನೋಡಿದಾಗ, ಬಹಳ ಗೋಚಾರ ಫಲವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಿದ್ದಾಗ ಒಂದೇ ಒಂದು ಆ ಭಗವಂತನ ಮೇಲೆ ಭಾರ ಹಾಕ್ತಾ, ಮನಸ್ಥಿತಿಯನ್ನು ಧೈರ್ಯ ಮಾಡ್ತಾ ಮುಂದೆ ಹೆಜ್ಜೆ ಇಡ್ತಾ ಹೋಗುವಂಥದ್ದು. ನೋಡೋಣ ಈ ತಿಂಗಳಲ್ಲಿ ಏನೇನು ಶುಭ ಫಲಗಳಾಗಬಹುದು ಎಂಬುದನ್ನು ನಾವು ಗಮನಿಸೋಣ. 1ನೇದಾಗಿ ಪಂಚಮದಲ್ಲಿರುವಂತಹ ಕುಜ ಬಹಳ ಒಳ್ಳೆಯದು ಮಾಡಬಹುದು. ಯಾರ್ಯಾರು ಭೂಮಿ ವ್ಯವಹಾರ ಮಾಡ್ತಾ ಇದ್ರು ಅಂಥವ್ರಿಗೆ ಹೆಚ್ಚಿನದಾದಂಥ ಸಮಾಧಾನಗಳು, ಅವಕಾಶಗಳು ಸಿಗುವಂತಹದ್ದಿದೆ. ಯಾಕಂದರೆ ಕುಜನು ಪಂಚಮದಲ್ಲಿದ್ದಾನೆ, ಅದು ಬಹಳ ಒಳ್ಳೆಯದು. ಏಕಾದಶ ರಾಶಿಗೆ ಅವನ ದೃಷ್ಟಿಯೂ ಕೂಡ ಇದೆ. ಹಾಗಾಗಿ ಭೂಮಿ ವ್ಯವಹಾರ ಮಾಡೋರಿಗೆ ಎಲ್ಲೋ ಒಂದು ಲಾಭ, ಎಲ್ಲೋ ಒಂದು ಕಡೆ ಸಮಾಧಾನ, ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳು ಬರುವಂಥ ಹಂತ ಇದೆ. ಇದು ಬಹಳ ಉತ್ತಮವಾದಂಥದ್ದು. 2ನೇದಾಗಿ ತೃತೀಯ ರಾಶಿಯ ರಾಹು,
ಅಣ್ಣ ತಮ್ಮಂದಿರು ಅಥವಾ ಸೋದರರ ವಿಷಯದಲ್ಲಿ ಎಲ್ಲೋ ಒಂದು ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಗೌರ್ಮೆಂಟಿನ ಕೆಲಸ ಕಾರ್ಯದಲ್ಲಿರುವಂಥ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು. ಗೌರ್ಮೆಂಟ್ ಕೆಲಸ ಕಾರ್ಯದಲ್ಲಿರುವಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆಗೆ ಅನುಕೂಲ, ಎಲ್ಲೋ ಒಂದು ಕಡೆಗೆ ಲಾಭ, ಸಮಾಧಾನವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ನೋಡ್ತಾ ಇರ್ತೇವೆ ಗೌರ್ಮೆಂಟಲ್ಲಿ ಮೇಲೆ ಅಧಿಕಾರಿಯಿಂದ ಕಿರಿಕಿರಿ, ಪ್ರಮೋಷನ್ ಆಗೋದಿಲ್ಲ, ಸಮಸ್ಯೆಗಳು. ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ಎಲ್ಲೋ ಇರುವಂಥದ್ದಲ್ಲೇ ಬಹಳಷ್ಟು ಅನುಕೂಲಗಳು ಮತ್ತು ಎಲ್ಲೋ ಒಂದು ಕಡೆ ಚೇಂಜಸ್ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಸಮಾಧಾನ ಸಿಗುವಂಥದ್ದು, ಅಥವಾ ಒಂದು ಆಫೀಸಿಂದ ಮತ್ತೊಂದು ಆಫೀಸಿಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಒಳ್ಳೆ ರೀತಿಯಾದಂಥ ಅವಕಾಶಗಳು ಸಿಗುವಂಥ ಹಂತ ಇದೆ. ಹಾಗೆ ಗೌರ್ಮೆಂಟಿನ ವಿಷಯದಲ್ಲಿ ಅನುಕೂಲ. ಮತ್ತೇನಾದರೂ ಸಾಲ ಸೌಲಭ್ಯಗಳ ಪ್ರಯತ್ನಗಳಿದ್ದರೆ, ಏನೋ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅನ್ನುವಂಥ ಆಸೆ ಧನುರಾಶಿಯವರಿಗೆ, ಆದರೆ ಕೈ ಮುಟ್ಟೋದೇ ಇಲ್ಲ, ಏನು ಮಾಡ್ತೀರಿ? ಎಲ್ಲ ಆಸೆ ಇದೆ, ಇವತ್ತರ ನಾಳೆಗೆ ಆಗಬಹುದು. ಹಾಗಾಗಿ ಆ ನಿರೀಕ್ಷಣೆ ಇಟ್ಕೊಂಡು ನಾವು ಪ್ರಯತ್ನ ಮಾಡಬೇಕು ಬಹಳ ಮುಖ್ಯವಾಗಿ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳು, ಎಲ್ಲೋ ಒಂದು ಕಡೆ ನಮಗೆ ಸಿಗುತ್ತೆ ಹೇಳುವಂತಹ ಆ ಮನಸ್ಥಿತಿ, ಸಮಾಧಾನಗಳು ಕೂಡ ಇದ್ದಾವೆ. ಒಟ್ಟಿನಲ್ಲಿ ಗೌರ್ಮೆಂಟು ಮತ್ತು ಕೆಲಸದ ವಿಷಯದಲ್ಲಿ ಅನುಕೂಲ, ಸಾಲ ಸೌಲಭ್ಯಗಳು ಕೂಡ ಸಿಗುವಂಥ ಚಾನ್ಸಸ್ ಇದ್ದಾವೆ. ಹಾಗೆ ಸ್ಕೂಲ್ ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದಂತಹ ಅವಕಾಶಗಳು, ವಿದ್ಯಾರ್ಥಿಗಳ ಜೀವನಕ್ಕೂ ಕೂಡ ಉತ್ತಮವಾದಂಥ ವ್ಯಾಸಂಗಗಳು. ಯಾಕಂದರೆ ಎಲ್ಲೋ ಒಂದು ಕಡೆ ಹಾಸ್ಟೆಲಲ್ಲಿ ಹೊರಗಡೆ ಹೋಗಿ, ಹಿಂದಿನ ಕಾಲಲ್ಲ, ಇವಾಗೆಲ್ಲ ಎಷ್ಟೆಷ್ಟೋ ವ್ಯವಸ್ಥೆಗಳು ಬೇಕಾದಷ್ಟು ಇದ್ದಾವೆ, ಆದರೆ ಇರುವಂಥ ವ್ಯವಸ್ಥೆಗಳು ಸಾಕಾಗೋದಿಲ್ಲ, ಹಾಗಾಗಿದೆ ಅಲ್ವಾ? ಹಾಗಾಗಿ ಇರುವಂತಹ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಕಾಪಾಡಿಕೊಂಡು ಎಲ್ಲೇ ಹೋದರೂ ಕೂಡ ಇದೆ ನಮ್ಮದು, ನನ್ನದು ಹೇಳುವಂಥ ಒಂದು ಭಾವನೆಯಿಂದ ಎಲ್ಲ ಶುದ್ಧವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಯಾರು ನೋಡ್ತಾರೆ, ಹೇಳ್ತಾರೆ, ಕೇಳೋದಕ್ಕಿಂತ ನಾವು ನಮ್ಮ ಶಿಸ್ತನ್ನು ನಾವು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಮನುಷ್ಯನು ಶಿಸ್ತಿಂದ, ವಿದ್ಯೆಯಿಂದ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗ್ತಾನೆ. ಸಮಯಕ್ಕೆ ಹೆಚ್ಚಿನದಾದಂಥ ಸಮಯವನ್ನು ಈತ ಸಮಯದಲ್ಲಿ ಹೀಗೆ ಮಾಡೋಣ ಅಂಥೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನೋಡಿದ್ರೆ 1 ವರ್ಷದ ಮುಂದಿನ ಡೈರಿ ಬರೆದಿಡ್ತಾರೆ. 1 ತಿಂಗಳ, 2 ತಿಂಗಳ, 3 ತಿಂಗಳ ನೋಡ್ತೇವೆ. ಅದು ದೊಡ್ಡವರಿಗೆ 2026ನೇ ಇಸ್ವಿ ನಡೀತಾ ಇದೆ. 2027ನೇ ಇಸ್ವಿಗೆ ಏನೇನು ಮಾಡಬೇಕು ಹೇಳುವಂತಹ ಆ ಒಂದು ಲೆಕ್ಕಾಚಾರ ಹೇಳುವಂಥದ್ದು ಇವಾಗೆ ಸಿದ್ಧವಾಗಿ ಹೋಗುತ್ತೆ. ನಮ್ಮ ಸ್ನೇಹಿತರೊಬ್ಬರು ಮಹಾನ್ ವ್ಯಕ್ತಿಗಳಿದ್ದಾರೆ, ಅವರು ಬಹಳಷ್ಟು 1 ವರ್ಷ 2 ವರ್ಷ ಮುಂದೆ ಏನೇನು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಹಾಗಾಗಿ ಧನುರ್ರಾಶಿಯವರಿಗೆ ಈಗ ಸದ್ಯಕ್ಕೆ ಸ್ವಲ್ಪ ಅಡಚಣೆಗಳು ಇರಬಹುದು, ಆದರೆ ಮುಂದೆ ಒಂದು ಸಮಯಕ್ಕೆ ಬಹಳ ಉತ್ತಮವಾದಂಥ ಸ್ಥಿತಿಗತಿಗಳು ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಆದರೆ ಈ ಸಮಯದಲ್ಲಿ ಡಿಪ್ರೆಷನ್ ಮಾಡ್ಕೊಳ್ಳೋದೇ ಇದ್ದ ಹಾಗೆ, ಏನೋ ಇದೆ, ಈಗಿದೆ, ಹೀಗೆ ನಾಳೆ ಏನೇನು ಭಗವಂತ ಕೊಡ್ತಾನೋ ಅದೇ ಮಹಾಪ್ರಸಾದ, ಇವತ್ತಿಷ್ಟು ಕೊಟ್ಟಿದ್ದಾನೆ ಇದೇ ಮಹಾಪ್ರಸಾದ ಅಂಥೇಳಿ ನಾವು ಸ್ವೀಕಾರ ಮಾಡುವಂಥ ಪ್ರಯತ್ನ ಮಾಡಬೇಕು. ಮೇಲಕ್ಕೆ ನೋಡ್ತಾ ಹೋದರೆ ಬಹಳಷ್ಟು ಜನ ಶ್ರೀಮಂತರು, ದೊಡ್ಡವರು, ದೊಡ್ಡ ಅಧಿಕಾರಿಗಳೆಲ್ಲ ಸಿಗ್ತಾರೆ. ಕೆಳಗಡೆ ನೋಡಿದರೆ ಏನೂ ಇಲ್ಲದೇ ಇರುವಂಥ ವ್ಯಕ್ತಿಗಳು ಸಾವಿರಾರು ಜನವನ್ನು ನಾವು ನೋಡ್ತೇವೆ. ಆದರೆ ನಮ್ಮನ್ನು ಎಲ್ಲಿ ಭಗವಂತ ಇಟ್ಟಿದ್ದಾನೆ, ಇಷ್ಟು ಕೊಟ್ಟಿದ್ದಾನಲ್ಲ ಹೇಳುವಂತಹ ತೃಪ್ತಿಯನ್ನು ತಂದುಕೊಂಡ್ರೆ ನಾಳೆಗೆ ಇನ್ನೂ ಕೂಡ ಬೆಳೆಯುವಂಥ ಅವಕಾಶಗಳು, ಇನ್ನೂ ಕೂಡ ವೃದ್ಧಿಯಾಗುವಂಥ ಅವಕಾಶಗಳಿದ್ದಾವೆ. ಯಾಕಂದರೆ ಜೀವನದಲ್ಲಿ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಸಾಕಷ್ಟು ಕೊರಗುತ್ತಾ ಏನೂ ಇಲ್ಲ ಅಂತಂದರೆ ಏನೂ ಇಲ್ಲದೇ ಇದ್ದ ಹಾಗೆ ಹೋಗ್ತದೆ. ಹಾಗಾಗಿ ಸತ್ಯನಾರಾಯಣ ಕಥೆಯೆಲ್ಲ ಒಂದು ಕಡೆಗೆ ಬರುತ್ತೆ. ಇದೇನಿಲ್ಲ ಹೇಳುವಂತಹ ಆ ತ್ರಿದಂಡಿ ವೇಷದ, ಸನ್ಯಾಸಿ ವೇಷದ ಧರಿಸಿದಂಥ ಸತ್ಯನಾರಾಯಣ ಸ್ವಾಮಿಗೆ ಹೇಳ್ತಾನೆ, ಈ ಹಡಗನ ಒಳಗಡೆ ಏನಿಲ್ಲ, ಕೇವಲ ಎಲೆ ಬಳ್ಳಿಗಿದೆ ಹೇಳುವಂತಹ ವಿಷಯಗಳನ್ನು ಹೇಳ್ತಾನೆ. ಹಾಗೆ ಎಲೆ ಬಳ್ಳಿಗಳೇ ಹೋಗುತ್ತೆ. ಹಾಗಾಗಿ ನಾವು ಭಗವಂತನಲ್ಲಿ, ಹಿರಿಯರಲ್ಲಿ, ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ ನಾವು ಏನಿಲ್ಲ ಅಂತ ಹೇಳುವಂತಹದ್ದನ್ನು ಮಾಡಬಾರ್ದು. ಇಷ್ಟು ಕೊಟ್ಟಿದ್ದಾನೆ, ತಕ್ಕ ಮಟ್ಟಿಗೆ ಅನುಕೂಲ ಇದೆ, ತಕ್ಕ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ, ಇಷ್ಟನ್ನು ಭಗವಂತನು ನನಗೆ ಕೊಡ್ತಾ ಇದ್ದಾನೆ ಹೇಳುವಂತಹ ಮನಸ್ಥಿತಿ ಇಟ್ಕೊಳ್ಬೇಕೇ ಬಿಟ್ಟರೆ ಇಲ್ಲ ಅಂತಂದರೆ ಯಾವುದೂ ಕೂಡ ವೃದ್ಧಿ ಆಗುವುದಿಲ್ಲ. ಹಾಗಾಗಿ ಇಷ್ಟು ಇದೆ, ಇನ್ನೂ ಕೂಡ ವೃದ್ಧಿ ಆಗತ್ತೆ, ನಾಳೆಗೆ ಬೆಳೀತದೆ, ನನಗೆ ಕೆಲಸ ಸಿಗುತ್ತದೆ ಹೇಳುವಂತಹ ಆ ದೃಢವಾದಂಥ ವಿಶ್ವಾಸ, ಮನಸ್ಸಿನ ಭಾವನೆಗಳನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಹಾಗೆ ಇನ್ನು ಈ ತಿಂಗಳಲ್ಲಿ ಏನೇನು ಜಾಗ್ರತೆ ನೋಡಿ. 1ನೇದಾಗಿ ಗುರು ಅಷ್ಟಮ ರಾಶಿಗೆ, ಅದು ಕೂಡ ಅವನು ಉಚ್ಚ ರಾಶಿ. ಹಾಗಾಗಿ ವಿಪರೀತ ಆದಂತಹ ಒಂದಷ್ಟು ಫಲಗಳನ್ನು ಕೂಡ ಗುರು ಕೊಟ್ಟು ಬಿಡಬಹುದು. ಅದು ಶುಕ್ರನ ಜೊತೆಗಿದ್ದಾನೆ. ಒಂದು ಹಣಕಾಸಿನಲ್ಲಿರಬಹುದು, ಹಾಗೆ ಧಾರ್ಮಿಕ ವಿಷಯದಲ್ಲಿರಬಹುದು, ಹಾಗೆ 3ನೇದಾಗಿ ತಂದೆ ತಾಯಿಯವರ ವಿಷಯದಲ್ಲಿರಬಹುದು. ಹೀಗೆ ಇದಿಷ್ಟು ಬಹಳ ರೀತಿಯಾದಂಥ ಬಹಳಷ್ಟು ತೊಳಲಾಟದ ವಿಷಯಗಳು ಬರುತ್ತೆ ನಿಮಗೆ ಈ ತಿಂಗಳಲ್ಲಿ. ಒಂದು ಬಹಳ ಮೇಲ್ಮಟ್ಟಕ್ಕೂ ಕೂಡ ಹೋಗಿಬಿಡಬಹುದು. ಉಚ್ಚನಾದಂಥ ಗುರು ಅನೇಕ ಪ್ರಚಂಡವಾದಂಥ ಫಲಗಳನ್ನು ಕೊಡುವ ಸಾಮರ್ಥ್ಯ ಇದೆ ಅಂತಲೂ ಕೂಡ ಗ್ರಂಥಗಳಲ್ಲಿ ಹೇಳುತ್ತೆ. ಹಾಗೆ ಭಾವಫಲಗಳನ್ನು ನೋಡಲಿಕ್ಕೆ ಹೋದರೆ ಅಷ್ಟಮದಲ್ಲಿರುವಂತಹ ಗುರು ಸ್ವಲ್ಪ ಕಷ್ಟವನ್ನು ಕೊಡ್ತಾನೆ ಎಂಬುದನ್ನು ಕೂಡ ಹೇಳುತ್ತೆ. ಹಾಗಾಗಿ ಅದನ್ನು ನಿಮ್ಮ ವೈಯಕ್ತಿಕವಾದಂಥ ಜಾತಕದ ಮೇಲೂ ಕೂಡ ಸಂಪೂರ್ಣವಾದಂಥ ತೀರ್ಮಾನ ತೆಗೆದುಕೊಳ್ಬೇಕೇ ಬಿಟ್ಟರೆ, ಆದರೆ ಗುರು ನನ್ನ ಲೆಕ್ಕದಲ್ಲಿ ನನ್ನ ಅಧ್ಯಯನ ಮತ್ತು ಕೆಲವೊಂದಷ್ಟು ಅನುಭವಗಳ ಮೂಲಕವಾಗಿ ಗುರು ಉಚ್ಚರಾಶಿಯಲ್ಲಿರುವಾಗ ಆ ಗುರು ಬಹಳಷ್ಟು ಒಳ್ಳೆಯ ರೀತಿಯಾದಂಥ ಫಲಗಳನ್ನು, ಒಂದು ದಿಢೀರ್ನ ಬದಲಾವಣೆಗಳನ್ನು, ದಿಢೀರ್ನ ಸ್ಥಾನಮಾನ ಬದಲಾವಣೆ ಆಗಿರುವಂಥದ್ದನ್ನು, ದಿಢೀರ್ನ ಹಣಕಾಸದಲ್ಲಿ ಬದಲಾವಣೆ ಆದದ್ದನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ಆ ಗುರುವು ನಿಮಗೆ ಒಳ್ಳೆಯದನ್ನು ಒಳಿತನ್ನೇ ಮಾಡ್ತಾನೆ ಹೇಳುವಂತಹ ಒಂದು ಫಲಗಳನ್ನು ನಿರೂಪಣೆ ಮಾಡ್ತೇನೆ. ಇನ್ನು ಶುಕ್ರನಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಬಹಳಷ್ಟು ಖರ್ಚು, ನಿಮಗೆ ವ್ರತ ಖರ್ಚು, ವ್ರತ ತಿರುಗಾಟ, ಅದೇನೋ ಹೇಳ್ತಾರಲ್ಲ,
ಕೆಲಸ ಆಗುತ್ತೋ ಇಲ್ಲೋ ಒಟ್ಟಿನಲ್ಲಿ ಓಡಾಡಬೇಕು, ಕೆಲಸ ಸಿಗುತ್ತೋ ಇಲ್ಲೋ ಅವ್ರು ಓಡಾಡಬೇಕು. ಯಾಕಂದರೆ ಏನಕ್ಕೆ ಅಂತಂದರೆ ಕೆಲಸ ಸಿಗಬಹುದು ನಾಳೆಗೆ ಹೇಳುವಂಥ ನಿರೀಕ್ಷೆಯಿಂದ. ಹಾಗಾಗಿ ಪ್ರಯತ್ನ ಮಾಡ್ತಾ ಇರಿ, ಪ್ರಯತ್ನ ಬಿಡಬೇಡಿ. ಎಷ್ಟೋ ಸಲ ನಾವು ಪ್ರಯತ್ನವನ್ನೇ ಮಾಡಿಲ್ಲ ಅಂದರೆ ಕೆಲಸ ಸಿಗುವುದೇ ಇಲ್ಲ. ಅದಕ್ಕೆ ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳಿದ್ದಾರೆ. 6 ಭಾಗವನ್ನು ನಾವು ಮಾಡಬೇಕು. 7ನೇ ಚಿಂತನೆ, 7ನೇ ಕೆಲಸವನ್ನು ಭಗವಂತ ಕೊಡ್ತಾನೆ. ಇದು 6 ಪರಿಶ್ರಮವನ್ನು ನಾವು ಬಿಡಲೇ ಇಲ್ಲ, ಮಾಡಲಿಲ್ಲ ಅಂತಾದರೆ 7ನೇ ರೀತಿಯಾದಂಥ ಫಲಗಳನ್ನು ಭಗವಂತ ನೀಡುವುದಿಲ್ಲ. ಹಾಗಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಹಾಗೆ ಭಾಗ್ಯದಲ್ಲಿರುವಂತಹ ಕೇತು, ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ, ಹಿರಿಯರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಆರೋಗ್ಯದ ವ್ಯವಸ್ಥೆ, ಅವರು ಹೇಗಿದ್ದಾರೆ, ಏನು ಯಾವ ಥರ ಮಾಡ್ತಾ ಇದ್ದಾರೆ, ಏನಾದರೂ ಅನುಕೂಲತೆಗಳಿದೆಯಾ ಅಥವಾ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆಗಳಿದೆಯಾ, ಇದನ್ನು ಕೂಡ ಸ್ವಲ್ಪ ಗಮನಿಸ್ಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಹಿರಿಯರ ವಿಷಯದಲ್ಲಿ. ಹಾಗೆ ಮುಂದುವರೆದು ಬಂದಂತೆ ಚತುರ್ಥದ ಶನೈಶ್ಚರ ನೋಡಿ, ವಾಹನದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಲಾಭಾಂಶ ಆಗಿದೆ. ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡಿದರೆ ಲಾಭ ಆಗ್ಬೋದು. ಸ್ಕೂಲು ಕಾಲೇಜ್ ನಡೆಸ್ತಾ ಇರುವಂಥ ವ್ಯಕ್ತಿಗಳು ಇನ್ನೂ ಕೂಡ ದೊಡ್ಡ ರೀತಿಯಾದಂತಹ ಅವಕಾಶ ವ್ಯವಸ್ಥೆ ಎಲ್ಲವೂ ಕೂಡ ಬರಬಹುದು. ಅದರ ಜೊತೆಗೆ ಸ್ವಲ್ಪ ಪ್ರಯಾಣ ಯೋಗವೂ ಆಗಬಹುದು. ಉದ್ಯೋಗದಲ್ಲಿ ದಿಢೀರ್ನೇ ಬದಲಾವಣೆ ಆಗಬಹುದು. ಕೆಲವು ಜನಕ್ಕೆ ಕೆಲಸ ಸಿಗ್ಬಿಡುವಂಥ ತಪ್ಪು ಹೋಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಸ್ವಲ್ಪ ಉದ್ಯೋಗದಲ್ಲಿ ಈ ತಿಂಗಳು ಸ್ವಲ್ಪ ಕೇರ್ಫುಲ್ ತೆಗೆದುಕೊಳ್ಬೇಕು. ಈ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆಯಪ್ಪ ಅಂತಂದರೆ ಇದು ಕಂಟಿನ್ಯೂ ಆಗ್ತದೆ ಹೇಳುವಂಥದ್ದಲ್ಲ. ಯಾಕಂದರೆ ಗ್ಲೋಬಲಲ್ಲಿ ಬೇರೆ ಬೇರೆ ರೀತಿಯಾದಂತಹ ನೂರಾರು ಸಮಸ್ಯೆಗಳು, ನೂರಾರು ಕಾರಣಗಳಿದ್ದಾವೆ. ನಾವು ಒಂದನ್ನೇ ಯೋಚನೆ ಮಾಡ್ತಾ ಹೋದರೆ ಬರೀ ಕಷ್ಟ. ಇವತ್ತಿನ ಕಾಲದಲ್ಲಿ ಎಲ್ಲವನ್ನು ಕೂಡ ಸರಿ ತೂಗಿಸ್ಕೊಂಡು ಎಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾ ಅನುಭವದ ಮೂಲಕವಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಹೇಳ್ತಾ ಹೋಗಬೇಕು. ಯಾಕಂದರೆ ಏನಾಗುತ್ತೆ, ಅಧ್ಯಯನ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದರ ಜೊತೆಗೆ ಇವತ್ತಿನ ಜಾಗತಿಕ ಮಟ್ಟ, ಹಾಗೆ ಅದರ ಜೊತೆಯಲ್ಲಿ ಅನುಭವಗಳು ಕೂಡ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಎಷ್ಟೋ ವರ್ಷ ಅನುಭವಗಳ ಮೂಲಕವಾಗಿ ಕೆಲವೊಂದಷ್ಟು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಬಹಳ ಮುಖ್ಯವಾಗಿ ಒಂದು 5 ವಿಷಯ ಜಾಗ್ರತೆ ವಹಿಸ್ಕೊಳ್ಬೇಕು. 1ನೇದಾಗಿ ನಿಮ್ಮ ತಂದೆಯವರು ಹಿರಿಯವರ ವಿಷಯದಲ್ಲಿ ಜಾಗ್ರತೆ. 2ನೇದಾಗಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ 3ನೇದಾಗಿ ಕೆಲವೊಂದಷ್ಟು ವಿಷಯದಲ್ಲಿ ಅಸಡ್ಡೆ, ಅಹಂಕಾರಗಳು ಜಾಸ್ತಿ ಬರ್ತಾ ಇದೆ ನಿಮಗೆ. ಅಸಡ್ಡೆ ಅಂದರೆ ಇದು ಏನು ಮಾಡಿದ್ರೂ ಆಗಲ್ಲ ಹೇಳುವಂಥದ್ದು. ಅಹಂಕಾರ ಅಂದರೆ ನಾನೇ ಹೋದರೆ ಆಗ್ತದೆ ಹೇಳುವಂಥದ್ದು ಭಾವನೆ. ಹಾಗೆ ಇದನ್ನು ಸ್ವಲ್ಪ ಕಡಿಮೆ ಮಾಡಿಬಿಡಿ. ಯಾಕಂದರೆ ಕೊಡವನವನು ನಡೆಸೋನವನು, ನಾನು ಹೇಳುವಂಥ ಸ್ವಲ್ಪ ಕಡಿಮೆ ಮಾಡ್ತಾ. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸ್ವಲ್ಪ ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು. ಮತ್ತು ಒಂದೊಂದೇ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದೇ ಯೋಚನೆ ಮಾಡ್ತಾ 1000 ಸಲ ಕೂತ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇದು ಇಷ್ಟ ಆಯಿತು, ಮತ್ತು ಮುಂದೆ ಹೇಗೆ ಮಾಡಬೇಕು, ನಾಳೆ ಹೇಗೆ ಮಾಡಬೇಕು, ಇಷ್ಟೇ ನೋಡ್ತಾ ಇಷ್ಟೇ ಮುಂದೆ ಹೋಗ್ತಾ ಬರಬೇಕು. ಅದನ್ನೇ ಯೋಚನೆ ಮಾಡ್ತಾ ಮರುಗ್ತಾ ಇರುವಂಥ ಪ್ರಯತ್ನ ಬೇಡ. ಇದಿಷ್ಟು ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು. ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಗಮನಿಸೋಣ. ನೋಡಿ, ಮೂಲ ನಕ್ಷತ್ರದವರು ಸಾಧ್ಯ ಇದ್ದರೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೂಲ ನಕ್ಷತ್ರದವರು ಪ್ರತಿ ದಿವಸವೂ ಕೂಡ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಾ ಬನ್ನಿ. 15ನೇ ತಾರೀಕಿನವರೆಗೂ ಕೂಡ ಅಧಿಕ ಜ್ಯೇಷ್ಠ ಮಾಸ ಇರ್ತದೆ. ಹಾಗಾಗಿ ಎಷ್ಟೆಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣು ಸಹಸ್ರನಾಮ ಪ್ರತಿನಿತ್ಯವೂ ಕೂಡ 15 ದಿವಸ ಇರುತ್ತೆ ನೋಡಿ. 1ನೇ ತಾರೀಕು 1, 2ನೇ ತಾರೀಕು 2, ಹೀಗೆ ಒಂದು ಏಕೋತ್ತರ ವಾರ ವೃದ್ಧಿ ಅಂತ ಹೇಳ್ತಾರೆ. ಸಾಧ್ಯ ಇದ್ದರೆ ಅದನ್ನು ಮಾಡಿ, ನೀವು ಬಹಳ ಒಳ್ಳೆಯದು. ಇನ್ನು ಪೂರ್ವಾಷಾಢ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಗುರೋಹ ಅಧಿಕಂ, ಆ ಗುರುವಿನ ಪಾದವನ್ನು ಹಿಡ್ಕೊಳ್ಳಿ, ಗುರು ಆರಾಧನೆ ಮಾಡಿ. ಯಾಕಂದರೆ ಗುರುಚರಿತ್ರೆ ಪಾರಾಯಣ ಒಂದು ಅಧ್ಯಯನ, ಒಂದೊಂದು ಅಧ್ಯಾಯವನ್ನಾದರೂ ಓದಿ. ಗುರುಚರಿತ್ರೆ ಪಾರಾಯಣ, ಗುರುವಿನ ಆಶೀರ್ವಾದ ಬಹಳ ಉತ್ತಮವಾದಂಥ ಫಲವನ್ನು ಕೊಡುತ್ತದೆ. ಜೀವನದಲ್ಲಿ ಎಷ್ಟೆಷ್ಟೋ ಸಮಸ್ಯೆಗಳಿದ್ದಾಗ ಆ ಗುರು ಪರಮಾತ್ಮನ ನಮ್ಮೆಲ್ಲ ಕಷ್ಟವನ್ನು ಬಿಟ್ಟು ಮುಂದಿನ ದಾರಿಗಳನ್ನು ಹಿಡಿಸ್ತಾನೆ. ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡಲ್ಲಿ ಆಗುವಂಥ ಚಾನ್ಸಸ್ಸು ಕೂಡ ಆಗುತ್ತೆ. ಗುರುವಿನ ಆರಾಧನೆ ಬಹಳ ಮುಖ್ಯವಾದಂಥದ್ದು. ಇನ್ನು ಉತ್ತರಾಷಾಢ ನಕ್ಷತ್ರ ಅವ್ರಿಗೆ ಗೊತ್ತಿದೆ, ಬಹಳ ಒದ್ದಾಟ ಕಷ್ಟದಲ್ಲಿ ಇದ್ದೀರಿ ನೀವು. ಹಾಗಾಗಿ ಅಧಿಕ ಮಾಸ ಸಿಕ್ಕಿದೆ. ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕಂ ಫಲಂ, ಏನು ನಿಮ್ಮ ಕೈಲಾಗುತ್ತೋ ಒಂದು ಅರಳಿ ಮರದ ಪ್ರದಕ್ಷಿಣೆಯನ್ನು ಒಂದು ಉಳಿದಂಥ 15 ದಿವಸದಲ್ಲಾದರೂ ಕೂಡ ಪ್ರಯತ್ನ ಮಾಡಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಈ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ, ವೃಕ್ಷವನ್ನು ಭಕ್ತಿಯನ್ನು ಬೇಡ್ಕೊಳ್ಳಿ. ಭಗವಂತ ನನಗೆ ಅನುಗ್ರಹಿಸು, ನನ್ನ ಕಷ್ಟ ನಷ್ಟ ತೊಂದರೆಗಳನ್ನೆಲ್ಲ ಪರಿಹಾರ ಮಾಡಿ. ನನ್ನ ಅನೇಕ ಕಷ್ಟಗಳಿದ್ದಾವೆ, ಯಾಕಂದರೆ ಮನಸ್ಸಿನ ಕಷ್ಟವೇ ಭಾರಿ ತೊಂದರೆ ಆದಂಥದ್ದು. ಯಾಕಂದರೆ ಮನಸ್ಸು ಸರಿ ಇಲ್ಲ ಅಂತಂದರೆ ಯಾವುದೂ ಕೂಡ ಆಗೋದಿಲ್ಲ. ಹಾಗಾಗಿ ಮನಸ್ಸಿನ ಸಮೃದ್ಧಿಯನ್ನು ಭಗವಂತ ಉಂಟು ಮಾಡಲಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಹಾಗೆ ಗುರುವಿನ ಪರಿವರ್ತನೆ ಏನಾಗುತ್ತೆ ಹೇಳೋದನ್ನು ಕೂಡ ಒಂದು ಅಟ್ಲೀಸ್ಟ್ ಮುಂದಿನ ತಿಂಗಳಲ್ಲಾದರೂ ಕೂಡ ಕಾಮೆಂಟ್ ಮಾಡಿ. ಯಾಕಂದರೆ ಗುರು ಯಾವ ಫಲವನ್ನು ಕೊಡುತ್ತಾನೆ, ಯಾವ ನಿರೀಕ್ಷಣೆ ಹೇಳೋದನ್ನು ಅನುಭವಪೂರಿತವಾಗಿ ನಾವು ನೋಡಬೇಕು. ಅನುಭವದಿಂದ ಎಲ್ಲವೂ ಕೂಡ ಸಿದ್ಧವಾಗುತ್ತೆ. ಒಟ್ಟಿನಲ್ಲಿ ಆ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಶುಭವಾಗಲಿ. ಯಾರು ಲೈಕ್ ಮಾಡಿಲ್ಲೋ ಅಂಥವ್ರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.